ನಂಜನಗೂಡು ನಗರದ ಕಾವೇರಿ ನೀರಾವರಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಮುಂಭಾಗದಲ್ಲಿ ಗುತ್ತಿಗೆದಾರರ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆದಾರರಾದ ಶಿವಕುಮಾರ್ ಮಾತನಾಡಿ, ಕಾವೇರಿ ನೀರಾವರಿ ನಿಗಮದ ನಂಜನಗೂಡು ವಿಭಾಗದಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ನಿರ್ವಹಿಸಿರುವ ಕಾಮಗಾರಿಗಳ ಬಿಲ್ ಪಾವತಿ ಮಾಡಲು ವಿಳಂಬ, ತಾರತಮ್ಯ ಮಾಡುತ್ತಿರುವ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್, ಕಾರ್ಯಪಾಲಕ ಅಭಿಯಂತರದ ಕಾವೇರಿ ರಂಗನಾಥ್ ಅವರನ್ನು ಸೇವೆಯಿಂದ ವಜಾಗೊಳಿಸಿ ತನಿಖೆಗೊಳಪಡಿಸಬೇಕು. ಎಸ್ಟಿಪಿ ಹಾಗೂ ನಿರ್ವಹಣೆಗೆ ಅನುದಾನ ಇಲ್ಲ ಎಂದು ಹೇಳುತ್ತಾರೆ. ಆದರೆ 10.15% ಹಣ ಕೊಡುವ ದೊಡ್ಡ ಗುತ್ತಿಗೆದಾರರಿಗೆ ಕಾಮಗಾರಿ ಮಾಡಿದ ತಕ್ಷಣದಲ್ಲೇ ಮೊಬೈಲ್ ಮೂಲಕ ಬಿಲ್ ಪಾವತಿಸುತ್ತಾರೆ. ಕೋಟಿ ಹಣ ಪಾವತಿಸಿರುತ್ತಾರೆ. ಆದರೆ ನಮಗೆ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಎಂದು ವಿಳಂಬ ಮಾಡುವ ಮೂಲಕ ಅಧಿಕಾರಿಗಳು ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಾಲ ಮಾಡಿ ಕಾಮಗಾರಿ ನಿರ್ವಹಿಸಿ ವರ್ಷಗಳು ಕಳೆದಿದ್ದರೂ ಬಿಲ್ ಆಗಿಲ್ಲ. ಇದರಿಂದ ಗುತ್ತಿಗೆದಾರರು ತುಂಬಾ ಕಷ್ಟದಲ್ಲಿ ಸಿಲುಕಿದ್ದಾರೆ. ಬಿಲ್ ಬಗ್ಗೆ ಚರ್ಚಿಸಲು ಬೆಂಗಳೂರಿಗೆ ಹೋದರೆ ವ್ಯವಸ್ಥಾಪಕರು, ನಿರ್ದೇಶಕರು ಸಿಗುತ್ತಿಲ್ಲ. ನಿಗಮದ ವ್ಯವಸ್ಥಾಪಕರು, ಕಾರ್ಯಪಾಲಕ ಇಂಜಿನಿಯರ್ ಅವರು ಈಗಾಗಲೇ ಇತ್ತೀಚೆಗೆ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರಾದ ವೆಂಕಟಸುಬ್ಬಯ್ಯ ಅವರಿಗೆ 80 ಲಕ್ಷ ರೂಪಾಯಿ, ನೃಪತುಂಗ MS ಕನ್ಸ್ಟ್ರಕ್ಷನ್ 25 ಲಕ್ಷ ಬಿಲ್ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿದರೆ MD ಅವರ ಆದೇಶದಂತೆ ಬಿಲ್ ಪಾವತಿಸಲಾಗಿದೆ ಎಂದು ಹೇಳುತ್ತಾರೆ. ಒಂದು ರೀತಿ ತಾರತಮ್ಯ ಎಸಗಿದ್ದಾರೆ. LOC ಮೂಲಕ ಹಣ ಮಾಡಿರುವುದರಿಂದ ಇವರನ್ನು ತನಿಖೆಗೊಳಪಡಿಸಬೇಕು. ಇಂತಹ MD ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಕೋಟಿ ಹಣ ಸಿಗುತ್ತದೆ. ನಮಗೆ ಬಿಲ್ ಪಾವತಿಸಿ ನ್ಯಾಯ ಕೊಡಿಸುವ ತನಕ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದರು. ಪ್ರತಿಭಟನೆಯಲ್ಲಿ SC/ST ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷ ಚೆನ್ನಯ್ಯ, ಅಬ್ದುಲ್ ಅಜೀಜ್, ಗುತ್ತಿಗೆದಾರರಾದ SRO ಗೋವಿಂದರಾಜ್, ಗಣೇಶ್ ಪ್ರಸಾದ್, ಗುರುಸ್ವಾಮಿ, ಬಂಗಾರು, ಗೋವಿಂದರಾಜ್, ದೀನಾ, ವೆಂಕಟೇಶ್, ಪುರುಷೋತ್ತಮ್, ಶಿವ, ಬಸವಣ್ಣ, ಕಿರಣ್ ಕುಮಾರ್, ಬಸವರಾಜ್, ಸತೀಶ್, ನಾಗರಾಜ್, ಮಹೇಶ್, ಸುಲ್ತಾನ್, ಶರೀಫ್ ಸೇರಿದಂತೆ ಹಲವಾರು ಭಾಗವಹಿಸಿದ್ದರು. 21-22ನೇ ಸಾಲಿನಿಂದ ಟೆಂಡರ್ ಕರೆದಂಥ ಕಾಮಗಾರಿಗಳನ್ನ ಟೆಂಡರ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಟೆಂಡರ್ ಆದಂಥ ಕಾಮಗಾರಿಗಳಿಗೆ ಇನ್ ಟೈಮ್ಗೆ ನಾವು ಸರಿಯಾದ ಸಮಯಕ್ಕೆ ಕಾಮಗಾರಿಗಳನ್ನ ಮುಗಿಸ್ಕೊಟ್ಟಿದ್ದೀವಿ. ಆದರೂ 2-3 ವರ್ಷಗಳಾದರೂ ನಮಗೆ ಬಿಲ್ಗಳನ್ನ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಈಗ 6 ತಿಂಗಳ ನಂತರ 6% ಬಂದಿದೆ. 1 ಲಕ್ಷಕ್ಕೆ 6,000 ರೂಪಾಯಿ ಅಂತ ಮಾತ್ರ ಬಂದಿದೆ, ನಿಮಗೆ ತಗೊಳ್ಳಿ ಅಂತ ಹೇಳ್ತಾರೆ. ಆ ಸರ್ಕಾರದಿಂದ ಹಣ ಇಲ್ಲ. MD ಅವ್ರು ಹೇಳ್ತಾರೆ, ಕೇಳಿದ್ರೆ ಕಾರ್ಯಪಾಲಕ ಅಭಿಯಂತರು ಮತ್ತು MD ಮಹೇಶ್ ಅವ್ರು ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥದ್ದನ್ನ ಅವರೇ ಆರೋಪ ಮಾಡ್ತಾರೆ. ಸ್ವಲ್ಪ ಸರ್ಕಾರಿ ಅಧಿಕಾರಿಯಾಗಿದ್ದದ್ದು ಸರ್ಕಾರದ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟಿದ್ದಾರೆ, ಅದರಿಂದ ಸರ್ಕಾರದಲ್ಲಿ ಅನುದಾನ ಇಲ್ಲ, ಅದಕ್ಕೆ 6% ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನಮಗೆ 23/10/2024 6% ಅಂತ LOCನೇ ಬಿಡುಗಡೆ ಮಾಡ್ತಾರೆ. ಯಾವ ಷರತ್ತುಗಳನ್ನೂ ಹಾಕಲ್ಲ. ಆದರೆ ಅದಾದ ನಂತರ 24ನೇ ತಾರೀಕು ಒಬ್ಬರಿಗೆ 1 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾರೆ. ಯಾರು 1 ಕೋಟಿ ರೂಪಾಯಿನೀಗ P ವೆಂಕಟಸುಬ್ಬಯ್ಯ ಅಂತಕ್ಕಂಥವ್ರು 1 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾರೆ 24ನೇ ತಾರೀಕು. ಅವ್ರಿಗೆ ಏನು ಹೇಳ್ತಾರೆ ಅಂದರೆ 30/10/2024 ಒಳಗಡೆ ಅವ್ರಿಗೆ ಹಣ ಬಿಡುಗಡೆಗೊಳಿಸಿದ ಪತ್ರವನ್ನು ನಮಗೆ ವಾಪಸ್ ಖರ್ಚು ಮಾಡಿರ್ತಕ್ಕಂಥ ವಾಪಸ್ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಷರತ್ತಾಗಿ ಕಳಿಸ್ಕೊಡ್ತಾರೆ ಅವ್ರಿಗೆ. ಅದನ್ನೇನು ನಾವು ಇಲ್ಲಿ ಪತ್ರ ಬಂದಿರತಕ್ಕಂಥ ಪತ್ರ ಕೊಡ್ರಿ ಅಂತ ಹೇಳಿದ್ರೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಇಮಿಡಿಯೇಟ್ 1 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಇನ್ನೊಬ್ಬರು ನೃಪತುಂಗ ಕನ್ಸ್ಟ್ರಕ್ಷನ್ ಅಂತಕ್ಕಂಥವ್ರಿಗೆ 25 ಲಕ್ಷ ಕೊಡ್ತಾರೆ. ಈ ಇನ್ನೊಬ್ಬರಿಗೆ ಅವ್ರ ಹೆಸರನ್ನ ಕೊಡ್ತಾ ಇಲ್ಲ. ಅದು ಕಾಪಿ ಇಲ್ಲಿ ಬಂದಿಲ್ಲ. 1.5 ಕೋಟಿ ರೂಪಾಯಿ ಬಂದಿದೆ ಈಗ ಒಬ್ಬರಿಗೆ, ಒಬ್ರಿಗೆ 1.5 ಕೋಟಿ ರೂಪಾಯಿ ಬಂದಿದೆ. ಈ ಹಣ ಎಲ್ಲಿಂದ ಬಂತು? ನಮಗೆ ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ, ಬರೀ 154 ಲಕ್ಷ ಮಾತ್ರ ಇದೆ, 1.5 ಕೋಟಿ ರೂಪಾಯಿ ಮಾತ್ರ ಇದೆ, ಅದನ್ನು ಮಾತ್ರ ನಿಮ್ಗೆಲ್ರಿಗೂ 6% ಅಂತ ಹಂಚಿಕೆ ಮಾಡ್ತಾ ಇದ್ದೀವಿ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ 1.5 ಕೋಟಿ ಕೊಡ್ತಿರಲ್ಲ, ಆ ದುಡ್ಡೆಲ್ಲ ಎಲ್ಲಿಂದ ಬಂತು? ಅದನ್ನು ಕೇಳಿದ್ರೆ ಅಂತಾರೆ ಇಲ್ಲಿ ಆಫೀಸ್ನಲ್ಲಿ ಅವರು 15% ದುಡ್ಡು ಕೊಟ್ಟಿದ್ದಾರೆ, ನೀವು ಕೊಡ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ಬಿಡುಗಡೆ ಮಾಡ್ತಾರೆ MD ಅವರು. ಇದನ್ನು ನಾವು ಕಾರ್ಯಪಾಲಕ ಅಭಿಯಂತರಕ್ಕೆ ಆದರೆ MD ಅವರು ಯಾರಿಗೆ ನಾನು ಮೊಬೈಲ್ ಮುಖಾಂತರ ಹೇಳಿ ಅವರು ಇಂಥವ್ರು ಕೊಡ್ರಿ, ಪಾಸ್ ಮಾಡಿರಿ ಅಂತ ಹೇಳಿದ್ರೆ ನಾನು ಪಾಸ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಅದರಿಂದ ಈ MD ಭ್ರಷ್ಟ MD ಇದ್ದಾರಲ್ಲ ಮಹೇಶ್ ಅಂತೇಳಿ ಕಾವೇರಿ ನೀರಾವರಿ ನಿಗಮದಲ್ಲಿ, ಇವ್ರನ್ನ ಸರ್ಕಾರ ಕೂಡಲೇ ಅವ್ರನ್ನ ಅಮಾನತು ಪಡಿಸ್ಬೇಕು, ಮತ್ತೆ ಅವ್ರ ಮೇಲೆ ತನಿಖೆಗೆ ಒಳಪಡಿಸ್ಬೇಕು. ಅವರು ಈ ಲೂಟಿ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಗುತ್ತಿಗೆದಾರರು ತೊಂದರೆ ಕೊಟ್ಟು ಈ LOC ಬಂದಿರತಕ್ಕಂಥ ಸರ್ಕಾರ ಬಿಡುಗಡೆಗೊಳಿಸಿದಂಥ ಅನುದಾನವನ್ನೆಲ್ಲ ಅವರು ಮನಸ್ಸೋ ಇಚ್ಛೆ ಅವ್ರು ಬೇಕಾದಂಥ ಗುತ್ತಿಗೆದಾರರಿಗೆ, ದುಡ್ಡು ಕೊಟ್ಟಂಥ ಗುತ್ತಿಗೆದಾರರಿಗೆ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅಲ್ಲಿ ಬಿಡುಗಡೆ ಮಾಡಿದಂಥ ಅನುದಾನವನ್ನೀಗ ಇಲ್ಲಿ ಕಾರ್ಯಪಾಲಕ ಅಭಿಯಂತರು ಮತ್ತು ಲೆಕ್ಕ ಪರಿಶೋಧಕರು
ಉಮಾಮಹೇಶ್ ಅವರು ಮತ್ತು ಕಾರ್ಪಾಲಿಕೆ ಅಭಿಯಂತರಾದಂಥ ಇಲ್ಲಿ ಕಸ್ತೂರಿ ರಂಗನಾಥ್ ಅವರು, ಕಾವೇರಿ ರಂಗನಾಥ್ ಅವರು ಇಬ್ಬರು ಸೇರ್ಕೊಂಡು ಅದರ ಮೇಲೆ ಇವರು ಇಲ್ಲೊಂದು 5% ವಸೂಲಿ ಮಾಡ್ಕೊಂಡು ಅವ್ರಿಗೆ ಹಣ ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮಂಥ 2-3 ವರ್ಷಗಳಿಂದ ನಾವು ಕೆಲಸವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡ್ಕೊಬಂದಂಥ ಗುತ್ತಿಗೆದಾರರಿಗೆ ಇದುವರೆಗೂ ಹಣಗಳನ್ನ ಬಿಡುಗಡೆ ಮಾಡಿಕೊಟ್ಟಿಲ್ಲ. ಯಾವತ್ತೇ ಬಂದರೂ ಇಲ್ಲಿ ಕಾರ್ಯಪಾಲಕ ಅಭಿಯಂತರು ಇರೋದಿಲ್ಲ. ನಾವು ಕಳೆದ ನಾವು ಒಂದು ವಾರದಿಂದ ಬರ್ತಾನೆ ಇದ್ದೀವಿ, ಒಂದಿನೂ ಸಿಗೋದಿಲ್ಲ. ಇವಾಗ ಕೇಳಿದ್ರೆ ಅಂತಾರೆ ಕಲ್ಕತ್ತಾ ಕೊಟ್ಟಾಗಿದ್ದಾರೆ, ಬರೋದಿನ 8 ದಿನ ಅಂತ ಹೇಳ್ತಾರೆ. ಅವ್ರಿಗೆ ಮಾತ್ರ ಚೆಕ್ಕು ಅಲ್ಲಿ ಬತ್ತಿದಂಗೆ ಇಲ್ಲಿ ಕಾಪಿಗಳೇ ಇರೋದಿಲ್ಲ. ಇದೆಲ್ಲ ನಾವು ಮೊಬೈಲ್ಸ್ ತಗೊಂಡಿರ್ತಕ್ಕಂಥ ಕಾಪಿ ಅವ್ರ ಮೊಬೈಲ್ನಲ್ಲಿ. ಇದು ಯಾವ ಕಾಪಿನೂ ಇಲ್ಲಿಗೆ OM ಆಗಿ ಇಶ್ಯೂ ಆಗಿ ಬರೋದೇ ಇಲ್ಲ. ಅವ್ರ ಮೊಬೈಲ್ನಲ್ಲಿ ಬರ್ತದಂತೆ 1 ಕೋಟಿ ರೂಪಾಯಿ LOC ಬತ್ತಿದಂಗೆ ಅವ್ರಿಗೆ ಚೆಕ್ ಇಶ್ಯೂ ಮಾಡ್ತಾರೆ. ಅದರಿಂದ ಈ ಭ್ರಷ್ಟ ಅಧಿಕಾರಿಗಳನ್ನ ದಯಮಾಡಿ ಸರ್ಕಾರ ಇವ್ರನ್ನ ಅಮಾನತುಪಡಿಸ್ಬೇಕು. ಇವರ ಸೇವೆಯಿಂದ ಆದರೆ ಸಾಧ್ಯವಾದರೆ ವಜನೆ ಮಾಡಬೇಕಿಂತ ಭ್ರಷ್ಟ ಅಧಿಕಾರಿಗಳನ್ನ. ಇವ್ರ ಮೇಲೆ ಲೋಕಾಯುಕ್ತರು ಇವರ MD ಮಹೇಶ್ ಅವರು ಮತ್ತು ನಮ್ಮ ಕಾವೇರಿ ರಂಗನಾಥ್ ಅವ್ರ ಮನೆ ಮೇಲೆ ರೈಡ್ ಮಾಡಿದ್ರೆ ಕೋಟಿ ಹಣ ಸಿಗುತ್ತೆ ಅಂತೇಳಿ ನಾನು ಚಾಮರಾಜನಗರದ ಪತ್ರಿಕಾ ಭವನದಲ್ಲಿ ನಾನು ಈ ಪತ್ರಿಕಾಗೋಷ್ಠಿನಲ್ಲಿ ಈ ಮಾತನ್ನ ಹೇಳಿದ್ದೆ. ಯಾಕೆ ಅಂತಂದರೆ